ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಲೈಫ್ ಗ್ರೋತ್ ಯೂಟ್ಯೂಬ್ ಚಾನಲ್. ಓಕೆ ಸ್ನೇಹಿತರೆ, ಇವತ್ತಿನ ಟಾಪಿಕ್ಕು ನಾವು ಏನು ಕಲಿತೀವಿ ಅಂತ ನೀವು ಟೈಟಲಲ್ಲಿ ನೋಡಿದ್ದೀರಾ. ಸೊ ನಿಮಗೆ ಅನಿಸಿರುತ್ತೆ. ಸ್ನೇಹಿತರೆ, ನಾವು ಇವತ್ತು ನೆಗೆಟಿವ್ ಫೀಲಿಂಗ್ಸಿಂದ ದೂರ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಸ್ನೇಹಿತರೆ, ಸೊ ಇವತ್ತು ನಾವು ತುಂಬ ಇಂಪಾರ್ಟೆಂಟು. ಈ ವಿಡಿಯೋನ ಯಾರು ಪೂರ್ತಿಯಾಗಿ ನೋಡ್ತಿರೋ, ಸೊ ನೆಗೆಟಿವ್ ಫೀಲಿಂಗ್ಸಿಂದ ದೂರ ಆಗೋದಕ್ಕೆ ನಿಮ್ಮ ಕೆಲವೊಂದು ಅಂಶಗಳನ್ನು ನಾನು ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಅದನ್ನು ಲೈಫಲ್ಲಿ ಪಾಲಿಸೋದ್ರಿಂದ ಸೊ ನಿಮ್ಮ ಒಂದು ಜೀವನದ ಶೈಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಆ ಟರ್ನಿಂಗ್ ಪಾಯಿಂಟ್ ಇಲ್ಲಿಂದ ಚೇಂಜಸ್ ಆಗುತ್ತಾ ಹೋಗುತ್ತೆ. ಸ್ನೇಹಿತರೆ, ಸೊ ನೀವೊಂದು 16 ವರ್ಷದ ಹುಡುಗನಾಗಿರ್ಬೋದು, 25 ವರ್ಷದ ಯುವಕನಾಗಿರ್ಬೋದು, ಹಾಗೆ 40 ವರ್ಷದ ವಯಸ್ಕನಾಗಿರ್ಬೋದು, ಹಾಗೆ 65 ವರ್ಷದ ವೃದ್ಧನಾಗಿರ್ಬೋದು. ನೀವು ಶಿಕ್ಷಣದಲ್ಲಿ ಕಸಿ ಮಾಡ್ತಾ ಇರ್ಬೋದು, ಹಾಗೆ ವಿದ್ಯಾರ್ಥಿಯಾಗಿ ತುಂಬ ತಿರುಗಾಡ್ತಾ ಚಪ್ಪಲಿ ಸವಿಯವರೆಗೂ ತಿರುಗಾಡ್ತಾ ಇರ್ಬೋದು, ಹಾಗೆ ವ್ಯಾಪಾರಸ್ಥನಾಗಿ ವಿಪರೀತ ದುಡ್ಡನ್ನು ಸಂಪಾದಿಸ್ತಿರ್ಬೋದು. ಸಮಾಜದಲ್ಲಿ ನೀವು ಎಂತಹ ಸ್ಥಿತಿಯಲ್ಲೇ ಇದ್ದರೂ ಸಹ ನಿಮ್ಮ ಒಂದು ಸ್ಥಿತಿಗತಿಗೆ ಕಾರಣರು ನೀವೇ ಆಗಿರ್ತೀರ ಸ್ನೇಹಿತರು. ನೀವು ಬೆಳೆಸಿಕೊಂಡಂಥ ಒಂದು ಹವ್ಯಾಸದಿಂದ, ನೀವು ನೆಗೆಟಿವ್ ಫೀಲಿಂಗ್ಸಿಂದ ಯಾವ ಥರ ನಿಮ್ಮೊಂದು ಜೀವನ ಶೈಲಿಯನ್ನು ತಗೊಂಡು ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಜವಾಬ್ದಾರಿಗೆ, ನಿಮ್ಮ ಒಂದು ಜೀವನಕ್ಕೆ ನೀವೇ ಜವಾಬ್ದಾರಿಯಾಗಿರ್ತೀರ. ಇಲ್ಲಿ ಏನೇ ಪ್ರಾಬ್ಲಮ್ ಆದರೆ ಯಾರಿಗೂ ಸಪೋರ್ಟ್ ಆಗೋದಿಲ್ಲ ಸ್ನೇಹಿತರೆ. ಸೊ ನಿಮಗೆ ನೀವೇ ಬಾಧ್ಯರು. ಸೊ ನಾನಿಲ್ಲಿ ಟಾಪಿಕ್ ತೊಗೊಂಡಿರೋದು ನೆಗೆಟಿವ್ ಫೀಲಿಂಗ್ಸ್ ಅಂದ ಆಚೆ ಬರೋದು ಹೇಗೆ ಅಂತ. ಸ್ನೇಹಿತರೆ, ಸೊ ನಾನಿಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನ ತುಂಬ ವಿಮರ್ಶನೆ ಮಾಡಿ ಆ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಅದನ್ನು ಲೈಫಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಸೊ ನಾನು ಈ ಪಾಯಿಂಟ್ಸ್ಗಳನ್ನ ಹೇಳೋದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಐಕಾನ್ ಪ್ರೆಸ್ ಮಾಡೋದ್ರಿಂದ, ಅದರಲ್ಲಿ ಹಾಲ್ ಅಂತ ಬಟನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂಥ ವೀಡಿಯೋಸ್ಗಳು ನಿಮಗೆ ಪಟ್ ಅಂತ ನೋಟಿಫಿಕೇಷನ್ ಥರ ಬರ್ತಾ ಇರುತ್ತೆ. ಸ್ನೇಹಿತರೆ, ಸೊ ನಾವು ಈ ಟಾಪಿಕ್ ಬಗ್ಗೆ ಮುಂದೆ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ತುಂಬ ದೊಡ್ಡದಿದೆ ಟಾಪಿಕ್ಕು. ಸ್ನೇಹಿತರೆ, ಸೊ ನಾವೊಂದು ಈ ಟಾಪಿಕ್ ಮಾಡೋದಕ್ಕೂ ಮೊದಲು ಸೊ ನಿಮ್ಮ ಒಂದು ಫೀಲಿಂಗ್ಸ್ ಆದಷ್ಟು ನೆಗೆಟಿವಿಂದ ಪಾಸಿಟಿವ್ ತೊಗೊಂಬನ್ನಿ ಸ್ನೇಹಿತರೆ. ಅದು ಏನೇ ಇರಲಿ, ಎಂಥದೇ ಇರಲಿ, ಆ ಒಂದು ಸಿಚುವೇಶನ್ ನೆಗೆಟಿವ್ ಥಿಂಕಿಂಗ್ ಮಾಡೋದನ್ನು ನಾವು ಬಿಡಲೇಬೇಕಾಗುತ್ತೆ. ನಮ್ಮ ಒಂದು ಜೀವನ ಶೈಲಿ ಒಂದು ಸುಂದರವಾದ ಶಿಲಾಕೃತಿ ಹಾಕಬೇಕು ಅಂತ ಹೇಳಿದರೆ ನೆಗೆಟಿವ್ ಫೀಲಿಂಗ್ಸಿಂದ ನಾವು ಆಚೆ ಬರಲೇಬೇಕು ಸ್ನೇಹಿತರೆ. ಸ್ನೇಹಿತರೆ, ನಾನು ಆ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ನೋಡೋಣ ಬನ್ನಿ. ಸ್ನೇಹಿತರೆ, ಸೊ ನಾವಿಲ್ಲಿ ಮೊದಲನೇ ಪಾಯಿಂಟಿಗೆ ಬರೋದಾದರೆ, ನಮ್ಮ ಒಂದು ಸ್ಥಿತಿಗತಿ ಬದಲಾವಣೆ ಆಗಬೇಕು ಅಂತ, ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಮೊದಲನೇ ಪಾಯಿಂಟು, ನಿಮ್ಮ ಆಲೋಚನೆಯ ವಿಧಾನ ಬದಲಾಗಬೇಕು. ಸ್ನೇಹಿತರೆ, ನಿಮ್ಮ ಆಲೋಚನೆ ಮಾಡುವಂತಹ ವಿಧಾನಗಳು ಬದಲಾಗೋದ್ರಿಂದ ಜೀವನದ ನಿಮ್ಮ ಒಂದು ವರ್ತನೆಯ ಮೇಲೆ, ಜೀವನ ನಡೆಯುವುದು ಅದರ ಒಂದು ವರ್ತನೆಯಿಂದ ಪ್ರಭಾವ ಬೀರುತ್ತೆ. ಸ್ನೇಹಿತರೆ, ಸೊ ಇಲ್ಲಿ ನಾವು ನಮ್ಮ ಜೀವನವನ್ನು ನಾವೇ ರೂಪಿಸ್ಕೊಳ್ಬೇಕು. ನಮ್ಮ ಒಂದು ಪಾಸಿಟಿವ್ ಆಲೋಚನೆಗಳಿಂದ ಜೀವನವನ್ನು ನಾವು ರೂಪಿಸ್ಕೊಳ್ತಾ ಹೋಗಬೇಕು. ಸ್ನೇಹಿತರೆ, ಇಲ್ಲಿ ನಮ್ಮಲ್ಲಿ ಒಂದು ದೋಷವಿದೆ. ಏನಂತೇಳಿದರೆ, ಯಾರೋ ನಮ್ಮ ಒಂದು ಜೀವನವನ್ನು ಸರಿ ಮಾಡ್ತಾರೆ, ಯಾರೋ ನಮ್ಮ ಒಂದು ಲೈಫ್ನ ಸರಿ ಮಾಡ್ತಾರೆ ಅಂತ ಕೈ ಕೊಟ್ಟು ಕುಳಿತುಕೊಳ್ಳೋದು. ನೋ ಸ್ನೇಹಿತರೆ, ಯಾರೂ ನಮ್ಮ ಜೀವನವನ್ನು ಯಾರೂ ಸರಿ ಮಾಡಲಿಕ್ಕೆ ಬರೋದಿಲ್ಲ. ನಮ್ಮ ಜೀವನವನ್ನು ನಾವೇ ಸರಿ ಮಾಡ್ಕೋಬೇಕು. ಸೊ ಈ ಒಂದು ಅಂಶ, ನಾವು ಯಾರೋ ಬಂದು ನಮ್ಮ ಲೈಫಲ್ಲಿ ಜೀವನ ಬದಲಾಯಿಸ್ತಾರೆ ಅಂತ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ ಫೀಡ್ ಮಾಡಿಬಿಟ್ಟಿರ್ತೀವಿ. ಅದು ಮೈಂಡಲ್ಲಿ ಕೂತಿರುತ್ತೆ, ಯಾರೋ ಬರ್ತಾರೆ ಅನ್ನೋದೊಂದು ಬಲವಾಗಿ ಕೂತಿರುತ್ತೆ. ಆ ಒಂದು ನಂಬಿಕೆಯಲ್ಲಿ ಬದುಕ್ತಾ ಇರ್ತಾರೆ. ಸ್ನೇಹಿತರೆ, ನಾವು ಚಿಕ್ಕ ವಯಸ್ಸಲ್ಲಿ ಮೆಚುರಿಟಿ ಏಜಿಗೆ ಬರೋವರೆಗೂ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಜೀವನದ ಒಂದು ಡ್ರೈವಿಂಗ್ ಮಾಡ್ತಾ ಬಂದಿರ್ತಾರೆ. ನಮಗೆ ಬೇಕು ಬೇಡಗಳ ಎಲ್ಲವುಗಳನ್ನು ಅಗತ್ಯತೆಗಳನ್ನು ಅವರು ನಮಗೆ ಮಾಡಿಕೊಟ್ಟಿರ್ತಾರೆ.
ಸೊ ನಮ್ಮ ಒಂದು ಮೆಚುರಿಟಿ ಏಜ್ ಬಂದಾಗ ನಾವು ನಮ್ಮ ಜೀವನವನ್ನು ಒಳ್ಳೆಯ ಆಲೋಚನೆ ಮಾಡ್ತಾ ನಾವು ಯಾವ ದಿಕ್ಕಿಗೆ ತಿರುಗಿಸ್ತೀವಿ, ಯಾವ ಇದ್ರ ಮೇಲೆ ನಾವು ಆಲೋಚನೆ ಮಾಡ್ತಾ ಜೀವನದಲ್ಲಿ ಹೆಜ್ಜೆ ಇಡ್ತೀವಿ ಅನ್ನೋದ್ರ ಮೇಲೆ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ನಾವು ಆಲೋಚನೆ ಮಾಡುವಂಥ ವಿಧಾನ ಬದಲಾಗಬೇಕಾಗುತ್ತೆ. ಇದು ಮೊದಲನೇ ಪಾಯಿಂಟು, ನಮ್ಮಲ್ಲಿ ಚೇಂಜಸ್ ಮಾಡಿಕೊಳ್ಳುವಂಥದ್ದು. ಇದು ಕೂಡ ನೆಗೆಟಿವ್ ಫೀಲಿಂಗ್ಸಿಂದ ದೂರ ಆಗೋಂಥ ಒಂದು ಒಳ್ಳೆಯ ವಿಧಾನ ಆಗಿದೆ ಸ್ನೇಹಿತರೆ. ಎಸ್, ಸೆಕೆಂಡ್ ಪಾಯಿಂಟಿಗೆ ಬರೋದಾದರೆ ನಿಮ್ಮ ವಿಧಾತ ನೀವೇ. ಸೊ ನೀವು ಏನಾಗಬೇಕಂತ ಆಲೋಚನೆ ಮಾಡ್ತಿರೋ ಅದರ ಮೇಲೆ ಪ್ರಭಾವ ಬೀರುತ್ತೆ, ಅದರ ಮೇಲೆ ಅವಲಂಬನೆ ಆಗಿರುತ್ತೆ. ಸೊ ಇದಕ್ಕೆ ನಾವು ವಿಧಾತ ಅಂತ ಕರಿತೀವಿ. ಅಂದರೆ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ. ಯಾರು ತನ್ನ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿಯನ್ನು ಸ್ವೀಕರಿಸುವ ವ್ಯಕ್ತಿ ಇರ್ತಾನೋ ಅವನು ಮೆಚುರಿಟಿ ಪರಿಪೂರ್ಣತೆಯನ್ನು ಕೆಲಸವನ್ನು ಸಾಧಿಸ್ತಾನೆ. ಬಹಳಷ್ಟು ಜನರು ತನ್ನ ಒಂದು ಸಕ್ಸಸ್ಸನ್ನು ಹೆಚ್ಚುಗಾರಿಕೆಯಾಗಿ ಅಥವಾ ಫೇಲ್ಯೂರನ್ನು ತನ್ನ ಒಂದು ಬ್ಯಾಡ್ ಲೆಕ್ ಅಂತ ಹೇಳ್ತಾ ಜೀವನದಲ್ಲಿ ನೆಪಾಗ್ತಾ ಕಾಲ ಕಳೀತಾರೆ. ಅದೇ ಮೆಚುರಿಟಿ ಹೊಂದಿರತಕ್ಕಂತಹ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಸ್ವೀಕರಿಸುವಂಥ ವ್ಯಕ್ತಿ ಫೇಲ್ಯೂರ್ ಆದಾಗ ಈ ಒಂದು ಸ್ಥಿತಿಗತಿಗೆ ನಾನೇ ಕಾರಣ ಅಂತ ತನ್ನ ಒಂದು ಬಾಧ್ಯತೆಯನ್ನು ಒಪ್ಕೊಳ್ತಾನೆ. ಸೊ ಅದಕ್ಕೆ ಎರಡನೇ ಪಾಯಿಂಟನ್ನು ನಿಮಗೆ ನೀವೇ ವಿಧಾತರು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮೂರನೇ ಪಾಯಿಂಟಿಗೆ ಬರೋದಾದರೆ ಉದ್ಯೋಗ ಧರ್ಮದಲ್ಲಿ ಬಾಧ್ಯತೆಯನ್ನು ತೆಗೆದುಕೊಳ್ಳುವುದು. ಎಸ್, ಇಲ್ಲಿ ನಾವು ಯಾವುದೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಸೊ ನಮ್ಮದೇ ಆದ ಒಂದು ಕಂಪ್ನಿ ಅನ್ನೋ ಒಂದು ಭಾವನೆ ಹೊಂದಿರಬೇಕು. ಆಗಲೇ ನಾವು ಒಂದು ಯಶಸ್ಸನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಸೊ ಇನ್ನು ಕೆಲವರು ಅಂದ್ಕೊಂಡಿರ್ತಾರೆ 3% ತನ್ನ ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ ತಮ್ಮದು ಎನ್ನೋ ಒಂದು ಮನೋಭಾವನೆ ಅಭಿಲಾಷೆಯನ್ನು ಹೊಂದ್ಕೊಂಡು ಕೆಲಸನ ಮಾಡ್ತಾ ಇರ್ತಾರೆ. ಎಸ್ ಆರ್ ನೋ? ಎಸ್. ಹಾಗೆ ಇನ್ನು ಕೆಲವರು ತಾನು ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋ ಮನೋಭಾವನೆಯನ್ನು ಹೊಂದಿರ್ತಾರೆ. ಸೊ ಇವರಲ್ಲಿ ಯಾರು ತನ್ನದು ಎನ್ನೋ ಒಂದು ಕಂಪ್ನಿ ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ನೋಡಿ, ಸೊ ಅವರಿಗೆ ತನ್ನ ಯಶಸ್ಸು ಪ್ರಮೋಷನ್ಸ್ಗಳು ಜಾಸ್ತಿ ಬೆಳೀತಾ ಹೋಗುತ್ತೆ. ಆ್ಯಂಡ್ ಕಂಪ್ನಿನೂ ಕೂಡ ಅಭಿವೃದ್ಧಿ ಹೊಂದ್ತಾ ಹೋಗುತ್ತೆ. ಅದ್ರ ಜೊತೆ ಇವರು ಕೂಡ ಪ್ರಮೋಷನ್ ಮೇಲೆ ಬೆಳೀತಾ ಹೋಗ್ತಾರೆ. ಹಾಗೆ ನಮ್ಮ ಒಂದು ಏನು ನಾವು ಇಂಟೆನ್ಷನ್ ರೆಸ್ಪಾನ್ಸಿಬಿಲಿಟಿ ತಗೋತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನೀವೇ ಒಂದು ಕಂಪ್ನಿಗೆ ಅಧಿಪತಿ ಆಗಿರ್ತೀರ ಅಂತ ಇಟ್ಕೊಳ್ಳಿ. ಅಂದರೆ ನೀವು MD, ಕಂಪ್ನಿ MD. ಸೊ ನಿಮ್ಮ ಒಂದು ಆಫೀಸಲ್ಲಿ 1-2 ಪೋಸ್ಟ್ ಖಾಲಿ ಇರುತ್ತೆ. ಆ 2 ಪೋಸ್ಟ್ ಖಾಲಿ ಇರುತ್ತೆ. ಆ 2 ಪೋಸ್ಟಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಮೇನ್ ಪರ್ಸನ್ಸ್ಗೆ ಒಬ್ಬ ಮ್ಯಾನೇಜರ್ ಪ್ರಮೋಷನ್ ಕೊಡಬೇಕು. ಸೊ ಅವರಿಬ್ಬರಲ್ಲಿ ಯಾರು ಒಬ್ಬರನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೀವು ಹೇಗೆ ಸೆಲೆಕ್ಟ್ ಮಾಡ್ತೀರಾ? ಆದರೆ ಅವರಿಬ್ಬರಲ್ಲಿ ಅಬ್ಸರ್ವ್ ಮಾಡ್ತೀರಾ ಯಾವ ವ್ಯಕ್ತಿ ಈ ಕಂಪನಿ ನಮ್ಮದು ಎಂದು ತನ್ನ ಕೆಲಸವನ್ನು ಮಾಡ್ತಾ, ಟೈಮ್ ಕೂಡ ನೋಡ್ಕೊಳ್ಳದೆ ತನ್ನ ಕೆಲಸವನ್ನು ಮಾಡ್ತಾ, ಹಗಲು ರಾತ್ರಿ ಯೋಚನೆ ಮಾಡ್ತಾ, ಮನೆಗೆ ಯಾವಾಗಲೂ ಲೇಟಾಗಿ ಹೋಗ್ತಾ ಇರ್ತಾನೆ ಆಫೀಸಿಂದ. ಎಸ್ ಸರ್ ನೋ? ಆ್ಯಂಡ್ ಇನ್ನೊಬ್ಬ ವ್ಯಕ್ತಿ ಟೈಮಿಂಗ್ಸಲ್ಲಿ 9 ಗಂಟೆಗೆ ಆಫೀಸಿಗೆ ಬರೋದು, ಹಾಗೆ ಸಂಜೆ 5 ಗಂಟೆ ಆದ ತಕ್ಷಣ ಸೈರನ್ಗೆ ಹೋಗಿದ ತಕ್ಷಣ ಮನೆಗೆ ಹೊರಡೋದು. ಅದು ಕೆಲಸ ಎಷ್ಟೇ ಇರಲಿ ಅದನ್ನು ಬಿಟ್ಬಿಟ್ಟು ಮನೆಗೆ ಹೊರಡೋವಂಥದ್ದು. ಸೊ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ ಹೇಳಿದ್ರೆ, ಸೊ ನಾನು ಆಫೀಸಿಗೆ ಬರ್ತಾಯಿದ್ದೀನಿ, ಕೆಲಸ ಮಾಡಬೇಕು, ಕೆಲಸ ಮಾಡ್ತಾಯಿದ್ದೀನಿ, ಟೈಮ್ ಆಯಿತು, ನಾನು ಮನೆಗೆ ಹೋಗಬೇಕು. ಸೊ ಇವರಿಬ್ಬರಲ್ಲಿ ಯಾರಿಗೆ ಪ್ರಮೋಷನ್ ಸಿಗುತ್ತೆ? ಮೊದಲನೇ ವ್ಯಕ್ತಿಗೆ. ಎಸ್ ಸ್ನೇಹಿತರು, ಮೊದಲನೇ ವ್ಯಕ್ತಿಗೆ ತನ್ನ ಟೇಕ್ ಕೇರ್ ಆಫ್ ಕಂಪನಿ ಅನ್ನೋ ಅವರು ರೆಸ್ಪಾನ್ಸಿಬಿಲಿಟಿಯಾಗಿ ತೊಗೊಂಡು ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಉದ್ಯೋಗದ ಧರ್ಮದ ಬಾಧ್ಯತೆಯನ್ನು ನಾವು ನೋಡ್ಕೋಬೇಕಾಗುತ್ತೆ. ಅಂಥ ಒಂದು ಇದರಲ್ಲೂ ಸಹ ನಾವು ನೆಗೆಟಿವ್ ಫೀಲಿಂಗ್ಸನ್ನು ದೂರ ಇರಬೇಕು. ಸೊ ಈ ಒಂದು ಪ್ರಮೋಷನ್ ತೊಗೋಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪಾಸಿಟಿವ್ ಆಗಿರ್ತಾನೆ, 100% ಮೆಚುರಿಟಿ ಪರ್ಸನ್ಸ್ ಆಗಿರ್ತಾನೆ. ಎಸ್ ಸ್ನೇಹಿತರೆ, ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಗೆಟಿವ್ ಎಮೋಷನ್ಸ್ನಿಂದ ನಾವು ಆಚೆ ಇರಬೇಕಾಗುತ್ತೆ. ಸೊ ನಮ್ಮಲ್ಲಿ ನೆಗೆಟಿವ್ ಎಮೋಷನ್ಸ್ ಏನು? ನೆಗೆಟಿವ್ ಎಮೋಷನ್ಸ್ಗಳಂದರೆ ಏನೇನಿರುತ್ತೆ? ನೆಗೆಟಿವ್ ಎಮೋಷನ್ಸಲ್ಲಿ ಲಕ್ಷಣಗಳು ಏನಿರುತ್ತೆ ವ್ಯಕ್ತಿಯಲ್ಲಿ? ಸ್ನೇಹಿತರೆ,
ನೆಗೆಟಿವ್ ಎಮೋಷನ್ಸ್ಗಳು ಏನಿರುತ್ತೆ ಅಂತ ತಿಳ್ಕೊಬೇಕಂತ ಹೇಳಿದ್ರೆ, ಮೊದಲನೇದು ಅಪನಂಬಿಕೆ. ಎಸ್, ಹಾಗೆ ಒಬ್ಬರ ಮೇಲೆ ಹೊಟ್ಟೆಕಿಚ್ಚು ಪಟ್ಕೊಳ್ಳೋದು, ಈರ್ಷ್ಯೆ ಭಾವನೆ ಅಂತ ಹೇಳ್ತಾರಲ್ಲ. ಸೊ ಆ್ಯಂಡ್ ತಾನು ತಪ್ಪು ಮಾಡಿದೆ ಎನ್ನುವಂಥ ಒಂದು ಪಶ್ಚಾತ್ತಾಪ ಪಟ್ಕೊಳ್ತಾ ಇರೋದು, ಆ್ಯಂಡ್ ಕೋಪ. ಇಷ್ಟು ನೆಗೆಟಿವ್ ಎಮೋಷನ್ಸು ತನ್ನ ಒಂದು ವ್ಯಕ್ತಿಯಲ್ಲಿ ಇರುತ್ತೆ. ಸೊ ಅದನ್ನು ನಾವು ನೆಗೆಟಿವ್ ಎಮೋಷನಿಂದ ಆಚೆ ಬರಬೇಕು. ಸ್ನೇಹಿತರೆ, ಇಲ್ಲಿ ನೆಗೆಟಿವ್ ಎಮೋಷನ್ಸ್ಗೆ ಇರುವಂತಹ ಮುಖ್ಯವಾದ ಕಾರಣಗಳು ಏನಂತ ಹೇಳಿದ್ರೆ, ಸೊ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವುದು, ಹಾಗೆ ಮೂಗಿನ ನೇರವಾಗಿ ಮಾತನಾಡುವುದು, ಹಾಗೆ ತನ್ನನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೇ ಇರೋದು ಇದ್ದಾಗ, ಸೊ ತನ್ನ ತಪ್ಪನ್ನು ಬೇರೆಯವ್ರ ಮೇಲೆ ನೆಪ ಹಾಕುವುದು, ಇವೆಲ್ಲವೂ ಕೂಡ ಒಂದು ನೆಗೆಟಿವ್ ಎಮೋಷನ್ಸ್ಗೆ ಮುಖ್ಯ ಕಾರಣಗಳಾಗಿವೆ. ಸೊ ಹಾಗೆ ನಾವು ಈ ಒಂದು ನೆಗೆಟಿವ್ ಎಮೋಷನ್ಸಿಂದ ಆಚೆ ಬರಬೇಕಾಗುತ್ತೆ. ಸ್ನೇಹಿತರೆ, ನೆಗೆಟಿವ್ ಎಮೋಷನಲ್ ಇದ್ದಾಗ ಅತ್ಯಂತ ಅಪಾರವಾದ ಶಕ್ತಿಯುಳ್ಳವಾದ ಒಂದು ಅಂಶ ಅಂತ ಹೇಳಿದ್ರೆ ಕೋಪ. ಸ್ನೇಹಿತರೆ, ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಜೀವನ ಶೈಲಿ ನುಚ್ಚು ನೂರಾಗುತ್ತೆ, ಸಂಶಯವೇ ಇಲ್ಲ. ಸ್ನೇಹಿತರೆ, ಆದಷ್ಟು ನಾವು ಎಷ್ಟೇ ಕೋಪಿಷ್ಟರಾಗಿದ್ದರೂ ಆ ಒಂದು ಕೋಪನ ನಾವು ಕಡಿಮೆ ಮಾಡ್ಕೋಬೇಕು. ಇದು ಕೂಡ ಒಂದು ನೆಗೆಟಿವ್ಗೆ ತುಂಬ ಮೇನ್ ಪ್ರಿಫರೆನ್ಸ್, ಪವರ್ಫುಲ್ ಏನಂತ ಹೇಳ್ತಾರೆ, ಪ್ರೆಸಿಡೆಂಟ್ ಅಂತ ಕರೀತಾರೆ ಕೋಪ ಅನ್ನೋದಕ್ಕೆ. ಮೇನ್ ದಯವಿಟ್ಟು ಅದರಿಂದ ಕೋಪ ಅನ್ನೋದನ್ನು ಅವಾಯ್ಡ್ ಮಾಡಬೇಕು. ಆದಷ್ಟು ನಾವು ಅದನ್ನು ಎಷ್ಟು ದೂರ ತಳ್ತೀವೋ ಅಷ್ಟು ನಾವು ಮನಃಶಾಂತಿ ಇರಲಿಕ್ಕೆ ಸಾಧ್ಯ ಇದೆ. ಸೊ ಕೋಪ ಬಂತ ಸಡನ್ನಾಗಿ ಸೊ ಏನು ಮಾಡಿ, ಸುಮ್ಮನಾಗ್ಬಿಡಿ ಆ ಟೈಮಲ್ಲಿ. ಸೊ ನೀವೇನು ಮಾಡೋಕ್ಕೆ ಹೋಗ್ಬಿಡಿ, ಒಂದು 5-10 ನಿಮಿಷ ಸೈಲೆಂಟ್ ಆಗಿದ್ದುಬಿಡಿ. ಸೊ ನಿಮ್ಮ ಒಂದು ಮನಸ್ಸಲ್ಲಿ ಆಗುವಂಥ ಅಲ್ಲೋಲ ಕಲ್ಲೋಲವನ್ನು ಆದಷ್ಟು ಅದನ್ನು ಯೋಚನೆಯನ್ನು ಮಾಡ್ತಾ ಅದನ್ನು ಸಮಾಧಾನ ಮಾಡಿಕೊಳ್ತಾ ಬನ್ನಿ. ಆಗ ಸಡನ್ನಾಗಿ ನಿಮಗೆ ಕೋಪ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವೊಂದು ಸಿಚುವೇಶನ್ಗಳು ಬರ್ಬೋದು, ಯಾರೋ ಒಬ್ಬ ಅನ್ನೋನ್ ಪರ್ಸನ್ಸ್ ನಮಗೆ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾನೆ, ಕೋಪ ಮಾಡ್ಕೊಳ್ಳದೆ ಇರೋಕ್ಕಾಗುತ್ತಾ ಅಂತ ಕೇಳ್ಬೋದು. ಸ್ನೇಹಿತರೆ, ಕೋಪ ಅತ್ಯಂತ ಬುದ್ಧಿವಂತ ಅಂದರೆ ಮೆಚುರಿಟಿ ಪರ್ಸನ್ಸ್ ತನ್ನ ಕೋಪವನ್ನು ಮಾಡಿಕೊಳ್ಳದೆ, ಯಾವ ವ್ಯಕ್ತಿಯ ಜೊತೆ ಜಗಳವನ್ನು ಆಡದೆ ತನ್ನ ಒಂದು ಸಾಧನೆಯನ್ನು ಸಕ್ಸಸ್ಸನ್ನು ಸಾಧಿಸ್ತಾ ನೋಡಿ 100% ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಮೆಚುರಿಟಿ ಪರ್ಸನ್ಸ್ ಆಗಿರ್ತಾರೆ ಅಂಥ ವ್ಯಕ್ತಿಗಳು. ನೀವು ಗಮನಿಸಿ ನೋಡಿ. ಸೊ ಆದಷ್ಟು ನಾವು ಇದನ್ನು ಅವಾಯ್ಡ್ ಮಾಡಬೇಕು ಸ್ನೇಹಿತರೆ. ಸ್ನೇಹಿತರೆ, ಸೊ ನೆಗೆಟಿವ್ ಎಮೋಷನ್ಸ್ ಹೇಗೆ ಹುಟ್ಟುತ್ತದೆ? ಸ್ನೇಹಿತರೆ, ಇಲ್ಲಿ ಹೇಳೋದಾದರೆ ತಂದೆ ತಾಯಿಯಿಂದ ನೆಗೆಟಿವ್ ವಿಮರ್ಶೆ ಬಂದಾಗ, ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ತಂದೆ ತಾಯಿ ತಮ್ಮ ಮಕ್ಕಳು 6 ವರ್ಷ ಬೆಳೆಯುವಾಗ ತನ್ನ ತಂದೆ ತಾಯಿಗಳು ವಾತಾವರಣದಲ್ಲಿ ಬೆಳೀತಾರೆ. ಅವ್ರು ಏನು ಹೇಳ್ತಾರೆ ಅದನ್ನು ನಂಬ್ತಾ ಹೋಗ್ತಾರೆ. ಸೊ ಮಕ್ಕಳು ಬೆಳೆಸೋ ವಿಧಾನದಲ್ಲಿ ಅವ್ರಿಗೆ ಒಂದು ಪಾಸಿಟಿವ್ ಆಗಿ ಬೆಳೆಸ್ತಾ ಹೋದಾಗ ಅವರ ಮೈಂಡ್ ಪಾಸಿಟಿವ್ ಆಗಿ ಬೆಳೀತಾ ಹೋಗ್ತಾರೆ. ಸೊ ಅವ್ರು ಏನೇ ತಪ್ಪು ಮಾಡಿದರೂ ಸಹ ಇದು ಹೀಗಲ್ಲ, ಹೀಗೆ ಮಾಡಬೇಕು ಅಂತ ಅವ್ರಿಗೆ ಮೈಂಡಲ್ಲಿ ತಿಳಿ ಹೇಳ್ತಾ, ಸೊ ಅವ್ರನ್ನ ಬೆಳೆಸ್ತಾ ಹೋದಾಗ ಮೈಂಡಲ್ಲಿ ಪಾಸಿಟಿವ್ ಆಗಿ ಬೆಳೀತಾ ಹೋಗುತ್ತೆ. ಎಸ್ ಆರ್ ನೋ? ಎಸ್. ಅದು ಬಿಟ್ಟು ನಾವೆಲ್ಲ ಏನು ಮಾಡ್ತೀವಿ ತಂದೆ ತಾಯಿಗಳಾಗಿ, ಮಕ್ಕಳನ್ನ ನಾವು ನಿಂದಿಸ್ತೀವಿ, ಬೈತೀವಿ. ನಿನ್ನ ಕೈಲಿ ಆಗಲ್ಲ, ನೀನು ಅದನ್ನು ಮಾಡೋಕ್ಕಲ್ಲ, ನಿನ್ನ ಕೈಲಾದವನು, ನಿನ್ನ ಕೆಲಸಕ್ಕೆ ಬಾರ್ದವನು, ಈ ಥರದ್ದೆಲ್ಲ ನಾವು ತಲೆಯಲ್ಲಿ ನೆಗೆಟಿವ್ನ ತುಂಬ್ತಾ ಹೋಗ್ತೀವಿ. ಸೊ ಹಾಗೆ ಮಕ್ಕಳಲ್ಲಿ ಸೊ ನನ್ನ ಕೈಲಿ ಆಗಲ್ವೇನೋ ಅನ್ನೋ ಒಂದು ಭಾವನೆ ಗಿಲಿಕ್ಸ್ ಕಾಡ್ತಾ ಹೋಗುತ್ತೆ. ಆ ಒಂದು ಮೈಂಡ್ಸೆಟ್ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಏನು ನಾವು ತಲೆಯಲ್ಲಿ ಬೀಜವನ್ನು ಬಿತ್ತುತ್ತೀವಿ ಅದು ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಎಸ್, ಆದಷ್ಟು ನಾವು ಅದನ್ನು ಮಕ್ಕಳಲ್ಲಿ ಈ ಥರ ನೆಗೆಟಿವ್ ವಿಮರ್ಶೆಗಳನ್ನು ನಾವು ಮಾಡಬಾರ್ದು. ಅವ್ರಿಗೆ ಯಾವಾಗಲೂ ಆದಷ್ಟು ಏನಾದರೂ ತಪ್ಪು ಮಾಡಿದರೆ, ಸೊ ಒಂದ್ಸಲಿ ಮಾಡಿದೆಯಾ, ಓಕೆ, ನೀನು ಇನ್ನೊಂದ್ಸಲಿ ಆ ಥರ ಮಾಡಲ್ಲ, ನೆಕ್ಸ್ಟ್ ಈ ಥರ ಮಾಡು, ಏನೂ ಆಗಲ್ಲ, ಒಳ್ಳೆಯದು ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಮಕ್ಕಳಿಗೆ ಆದಷ್ಟು ಸಪೋರ್ಟ್ ಮಾಡಿ. ಸೊ ಅವ್ರಿಗೆ ಮೈಂಡ್ ಪಾಸಿಟಿವ್ ಇನ್ನಷ್ಟು ಬೆಳೀತಾ ಹೋಗುತ್ತೆ. ಎಸ್ ಆರ್ ನೋ? ಎಸ್. ಸೊ ಹಾಗೆ 2ನೇ ಪಾಯಿಂಟಿಗೆ ಬರೋದಾದರೆ,
ನೆಗೆಟಿವ್ ಎಮೋಷನ್ಸ್ ಇನ್ನೊಂದು ಹುಟ್ಕೊಳ್ಳೋದು ಹೇಗೆ ಅಂದರೆ ಪ್ರೀತಿಯ ಕೊರತೆ. ಸ್ನೇಹಿತರೆ, ಇಲ್ಲಿ ನಾವು ಮಕ್ಕಳಲ್ಲಾಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಪ್ರೀತಿಯ ಕೊರತೆ ಸರಿಯಾಗಿ ಸಿಗದೆ ಹೋದಾಗ, ಮನಸ್ಸಿನ ಮೇಲೆ ತುಂಬ ಎಮೋಷನ್ಸ್ ಎಫೆಕ್ಟ್ ಬಿದ್ದಾಗ ಅವನ ಸ್ಥಿತಿ ಏನಾಗಿರುತ್ತೆ, ನೆಗೆಟಿವ್ ಎಮೋಷನ್ಸ್ಗೆ ದಾರಿ ಮಾಡಿಕೊಡುತ್ತೆ. ಸೊ ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡಿ, ಪ್ರೀತಿ ಕೊರತೆ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಪ್ರೀತಿ ಕೊಡಿ, ಆದಷ್ಟು ಪ್ರೀತಿಯಿಂದ ಬೆಳೆಸಿ, ಅವರ ಜೊತೆ ಸಮಯವನ್ನು ಕೊಡಿ. ಸಂಬಂಧಿಕರಲ್ಲಾಗಿರ್ಬೋದು, ತಮ್ಮನ್ನು ಮೆಚ್ಚುವಂತಹರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ದಿನಕ್ಕೆ ಒಂದು ಸಲ ಏನಾದರೂ ಒಂದು ಸಮಯವನ್ನು ಕೊಡಿ. ಸೊ ಇಂಥ ವಿಷಯದಲ್ಲಿ, ಪ್ರೀತಿ ವಿಷಯದಲ್ಲಿ ಅವರಿಗೆ ಯಾವುದೇ ಒಂದು ಕೊರತೆ ಉಂಟಾದಾಗ ಒಂಟಿತನ ಕಾಡ್ತಾರೆ. ಮಕ್ಕಳಲ್ಲಾಗಿರ್ಬೋದು, ಸಂಬಂಧಿಕರಲ್ಲಾಗಿರ್ಬೋದು, ಯಾರಿಗೇ ಆಗಿರ್ಬೋದು. ಆದಷ್ಟು ಈ ಒಂದು ನೆಗೆಟಿವ್ ಎಮೋಷನ್ಸಿಂದ ಆಚೆ ಬರಬೇಕಂತ ಹೇಳಿದ್ರೆ, ಸೊ ನಾವು ಈ ಒಂದು ಅಂಶನ ಅಭಿವೃದ್ಧಿಪಡಿಸ್ಕೋಬೇಕು. ಎಲ್ಲರನ್ನು ಪ್ರೀತಿಸಬೇಕು. ಪ್ರೀತಿ ಅಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬರಿಗೂ ತಂದೆ ತಾಯಿ ತೋರಿಸುವಂಥ ಪ್ರೀತಿ ಇದೆಯಲ್ಲ, ಪರಿಶುದ್ಧವಾದ ಪ್ರೀತಿ, ಅದು ಆ ಥರದ ಪ್ರೀತಿ ಎಲ್ಲ ಇದರಲ್ಲೂ ಬರಬೇಕು. ನಾವು ಅದನ್ನು ಬೆಳೆಸ್ಕೋಬೇಕು. ಅದನ್ನು ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಅಷ್ಟೊಂದು ಸಂಸ್ಕೃತಿಯನ್ನು ಪಡ್ಕೊಂಡಿದೆ ಇಂದಿನ ಒಂದು ಪುರಾತನ ಕಾಲದಿಂದಲೂ ಕೂಡ. ಸೊ ಇವಾಗ ಇತ್ತೀಚೆಗೆ ಅದು ಬರ್ತಾ ಸೊ ಪ್ರೀತಿಯಲ್ಲಿ ಎಷ್ಟೋ ನಾನಾ ರೀತಿಗಳು ವಿಧಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಪ್ರೀತಿ ಅನ್ನೋದಿರೋದು ಒಂದೇ. ಸ್ನೇಹಿತರು, ಸೊ ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ, ಸ್ನೇಹಿತರೆ, ನಾವಿಲ್ಲಿ ಕ್ಷಮಿಸೋದನ್ನು ಕಲಿಬೇಕು. ಕ್ಷಮಾಗುಣ ಭಾವನೆ ನಮ್ಮಲ್ಲಿರಬೇಕು. ಸೊ ಈ ಒಂದು ಅಂಶ ಇಲ್ಲ ಅಂತ ಹೇಳಿದರೆ, ಕ್ಷಮಾಗುಣ ಇಲ್ಲ ಅಂತ ಹೇಳಿದರೆ, ನಮ್ಮಲ್ಲಿ ಒಂದು ನೆಗೆಟಿವ್ ಆಲೋಚನೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಅಂದುಕೊಂಡಿದ್ದ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಸೊ ಯಾರೇ ಆಗಿರ್ಬೋದು, ನಿಮಗೆ ಶತ್ರುನೇ ಆಗಿರ್ಬೋದು, ಕ್ರೂರನೇ ಆಗಿರ್ಬೋದು, ಎಂಥದೇ ಪರ್ಸನ್ಸೇ ಆಗಿರ್ಬೋದು, ಯಾರಿಂದನೂ ತೊಂದರೆ ಆಗಿರ್ಬೋದು, ಮೋಸ ಆಗಿರ್ಬೋದು, ಏನಾದರೂ ಆಗಲಿ ಸ್ನೇಹಿತರೆ, ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದ್ರಿಂದ ನಿಮ್ಮ ಒಂದು ಜೀವನ ಶೈಲಿ ಬದಲಾವಣೆ ಆಗೋದಿಲ್ಲ ಸ್ನೇಹಿತರೆ. ಸ್ನೇಹಿತರೆ, ಇದನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿ. ಎಂಥ ಶತ್ರುಗಳಿದ್ರು ಸಹ ಅವ್ರನ್ನ ಕ್ಷಮಿಸಿ, ಒಂದು ಬುಕ್ಕಲ್ಲಿ ಬರ್ತಿಟ್ಕೊಳ್ಳಿ. ಅವ್ರ ಹೆಸರು ಬರೀರಿ, ನಾನಿನ್ನ ಕ್ಷಮಿಸಿದ್ದೀನಿ. ಇದರಿಂದ ಏನಾಗ್ತಾ ಹೋಗುತ್ತೆ, ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಸೊ ಆಗ ನೋಡಿ, ನಿಮ್ಮ ಮೈಂಡ್ಸೆಟ್ ಎಷ್ಟು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಕ್ಷಮಾಗುಣ ಭಾವನೆಯನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಹಾಗೆ ಯಾವಾಗಲೂ ಪಾಸಿಟಿವ್ ಆಲೋಚನೆಗಳನ್ನು ನಾವು ಮಾಡ್ತಾ ಜೀವನದಲ್ಲಿ ಹೆಜ್ಜೆ ಇಡಬೇಕು. ಸೊ ನಾವು ಏನಾದರೂ ಒಂದು ಸಾಧಿಸಬೇಕು ಅಂತ ನಾವು ಫಿಕ್ಸ್ ಆಗಿದ್ದೀವಿ, ಸಾಧನೆ ಮಾಡಲೇಬೇಕು ಅಂತ ನಾವು ಫಿಕ್ಸ್ ಆಗಿದ್ದರೆ, ಆದಷ್ಟು ನೆಗೆಟಿವ್ ಎಮೋಷನ್ಸ್ಗಳಿಂದ ಆಚೆ ಬನ್ನಿ. ಲೈಫಲ್ಲಿ ಹೋಗುಗಳು, ಕಾಲು ಎಳೆಯರು ತುಂಬ ಜನ ಬರ್ತಾನೆ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ನಿಮಗೆ ತೊಂದರೆ ಕೊಟ್ರ ಒಂದು ಸ್ಮೈಲ್ ಮಾಡಿ ಮುಂದೆ ಹೆಜ್ಜೆ ಇಡಿ. ಸೊ ನಾಳೆ ನೀವು ಒಂದು ಸಕ್ಸಸ್ ಆದಾಗ ನೀವು ಹಿಂದೆ ತಿರುಗಿ ನೋಡ್ತೀರ, ಯಾರೆಲ್ಲ ನಿಮಗೆ ನೋವು ಕೊಟ್ಟಿದ್ರು, ಹೀಯಾಳಿಸಿದ್ರು, ಇವರೆಲ್ಲ ನಿಮಗೆ ಹಿಂದೆ ತಿರುಗಿ ನೋಡ್ತಾರೆ. ಸ್ನೇಹಿತರು, 100% ಇದು ಸತ್ಯ. ಸೊ ಆದಷ್ಟು ಕ್ಷಮಾಗುಣ ಭಾವನೆಯನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದು ಕೂಡ ಒಂದು ನೆಗೆಟಿವ್ ಫೀಲಿಂಗ್ಸಿಂದ ನಾವು ದೂರ ಬರಲಿಕ್ಕೆ ಒಂದು ಒಳ್ಳೆಯ ಇಂಪಾರ್ಟೆಂಟ್ ವಿಧಾನ. ಸೊ ಆದಷ್ಟು ಇದನ್ನು ಕ್ಷಮೆಯಾಚಿಸ್ತಾ, ಪ್ರತಿಯೊಬ್ಬರಲ್ಲೂ ಪ್ರೀತಿ ವಿಶ್ವಾಸನ ಬೆಳೆಸ್ಕೊಳ್ತಾ, ಎನಿ ಟೈಮ್ ಪಾಸಿಟಿವ್ ಆಗಿ ಇರಿ ಅಂತ ಹೇಳ್ತಾ ನಾನೇ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾನು ನೆಕ್ಸ್ಟ್ ಟಾಪಿಕಲ್ಲಿ ಬರ್ತಾಯಿದ್ದೀನಿ, ಮನೋಬಲವನ್ನು ಬೆಳೆಸ್ಕೊಳ್ಳೋದು ಹೇಗೆ ಅಂತ. ಸ್ನೇಹಿತರೆ, ನಾವೀಗ ನೆಗೆಟಿವ್ ಫೀಲಿಂಗ್ಸನ್ನು ನಾವು ಯಾವ ಥರ ಹೊರಗಡೆ ಹೋಗ್ತೀವಿ ಅದಕ್ಕೆ ನಮಗೆ ಬೇಕಾಗಿರಬೇಕಲ್ವ ಮನೋಬಲ ಬೇಕಾಗುತ್ತೆ. ಸೊ ನಾವು ಮನೋಬಲನ ಯಾವ ಥರ ಬೆಳೆಸ್ಕೋಬೇಕು, ಯಾವ ಥರ ನಾವು ಮೆಚುರಿಟಿ ಅದನ್ನು 100% ಸಕ್ಸಸ್ಫುಲ್ಲಾಗಿ ನಾವು ಸ್ಟ್ಯಾಂಡಾಗಿ ನಿಲ್ಕೋಬೇಕು ಅಂತ ಹೇಳಿದ್ರೆ, ನಾನು ನೆಕ್ಸ್ಟ್ ಟಾಪಿಕಲ್ಲಿ ನಿಮ್ಮ ಮುಂದೆ ಬರ್ತಾಯಿನಿ ವಿಡಿಯೋ ಮಾಡಲಿಕ್ಕೆ. ಓಕೆ, ನಾನು ಇಷ್ಟು ಹೇಳ್ತಾ
ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.